ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ವಾರ್ಷಿಕ ಪಾಠ ಯೋಜನೆಯನ್ನ ನೋಡೋಣ. ಈ ಒಂದು ಫಾರ್ಮ್ಯಾಟು ಅತ್ಯಂತ ಸರಳವಾಗಿರುವಂತ ಫಾರ್ಮ್ಯಾಟ್ ಆಗಿದೆ. ಮೊದಲು ನಾವೆಲ್ಲರೂ ಬಹಳ ದೊಡ್ಡದಾಗಿರುವಂತ ಒಂದು ವಾರ್ಷಿಕ ಪಾಠ ಯೋಜನೆ ಅಂದ್ರೆ ಆನ್ಯುವಲ್ ಲೆಸನ್ ಪ್ಲಾನ್ ಅನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಕಳೆದ 2 ವರ್ಷಗಳ ಹಿಂದೆ ಬಂದಿರುವಂತ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಬಂದಿರುವಂತ ಫಾರ್ಮ್ಯಾಟ್ ಅನ್ನ ನೋಡಿದಾಗ ಅದು ಈ ರೀತಿಯಾಗಿ ಅತ್ಯಂತ ಸರಳವಾಗಿತ್ತು. ನಾವು ಈಗ ಇದನ್ನೇ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ತಿಂಗಳಿರಬೇಕು, ಒಟ್ಟು ಅವಧಿಗಳಿರಬೇಕು, ಪಾಠದ ಹೆಸರಿರಬೇಕು, ಮೌಲ್ಯಮಾಪನ ಪರೀಕ್ಷೆ ಇರಬೇಕು. ಅಂದ್ರೆ ಪಾರ್ಟ್ 1 ಪಾರ್ಟ್ 2 ನಲ್ಲಿ ಬಂದಿರುವಂತಹ ಪಾಠಗಳನ್ನ ನಾವು ಜೂನ್ನಿಂದ ಮಾರ್ಚ್ ವರೆಗೆ ಯಾವ ರೀತಿಯಾಗಿ ಹಂಚಿಕೆ ಮಾಡ್ಕೊಳ್ತೀವಿ, ಯಾವ್ಯಾವ ತಿಂಗಳಿನಲ್ಲಿ ಯಾವ್ಯಾವ ಪರೀಕ್ಷೆಯನ್ನ ಮಾಡ್ತೀವಿ ಅಥವಾ ಮೌಲ್ಯಮಾಪನ ಪರೀಕ್ಷೆಗಳನ್ನ ನಡೆಸ್ತೀವಿ ಅನ್ನುವಂತ ಮಾಹಿತಿಯನ್ನ ಇದು ಒಳಗೊಂಡಿರ್ತದೆ. ಮೊದಲನೇದಾಗಿ ಜೂನ್ ತಿಂಗಳಿನಲ್ಲಿ ಸೇತುಬಂಧ ಇರ್ತದ, ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಇರ್ತದ. ಅನಂತರ 7ನೇ ತರಗತಿಗಳಿಗೆ ಅಭ್ಯಾಸ ಪೂರ್ವ ಸಿದ್ಧತಾ ಪಾಠಗಳಿದಾವೆ, 2 ಪಾಠಗಳು, ಅವುಗಳನ್ನ ನೋಡ್ಕೊಳ್ತೀವಿ. ಅನಂತರ ನಿತ್ಯೋತ್ಸವ ಪದ್ಯವನ್ನ ನೋಡ್ಕೊಳ್ತೀವಿ. ಸೇತುಬಂಧ ಮೌಲ್ಯಮಾಪನದೊಳಗ ಸೇತುಬಂಧ ಪರೀಕ್ಷೆಯನ್ನ ನಾವು ನಡೆಸ್ತೀವಿ. ನೀವು ಇದು ಹೇಗಿದೆಯೋ ಹೀಗೆ ಆಸ್ ಇಟ್ ಈಸ್ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಇದನ್ನ ನೋಡಿ ನಿಮ್ಮದೇ ಆದ ಪ್ಲಾನಿಂಗ್ ನಲ್ಲಿ ಒಂದು ಹೊಸ ಪಾಠ ಯೋಜನೆಯನ್ನ ಅಂದ್ರೆ ವಾರ್ಷಿಕ ಪಾಠ ಯೋಜನೆಯನ್ನ ತಯಾರು ಮಾಡ್ಕೊಳ್ಬಹುದು. ಅಥವಾ ಮಹಾನ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಇದರ PDF ಅನ್ನ ನಾನು ಅಪ್ಲೋಡ್ ಮಾಡಿರ್ತೇನೆ. ನೇರವಾಗಿ ನೀವು ಅಲ್ಲಿಂದ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಹಾನ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನ ಲಿಂಕ್ ಇದೆ, ಹಾಗೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ. ನೀವು ಅಲ್ಲಿ ಜಾಯಿನ್ ಆದ್ರೆ ನಾನು ಲಿಂಕ್ ಅನ್ನ ಕೂಡ ಶೇರ್ ಮಾಡ್ತೇನೆ. ಜುಲೈನಲ್ಲಿ ನಾವು ಅನ್ನದಾನ ಗದ್ಯ, ಭರತ ಭೂಮಿ ನನ್ನ ತಾಯಿ ಅನ್ನುವಂಥ ಪದ್ಯ, ಕೈ ಬರಹ ಅನ್ನುವಂಥ ಗದ್ಯವನ್ನ ನಾವು ನೋಡ್ತೀವಿ. ರೂಪಣಾತ್ಮಕ ಮೌಲ್ಯಮಾಪನ ಬಹುತೇಕ ಜುಲೈ ತಿಂಗಳ ಕೊನೆಯಲ್ಲಿ ನಾವು ನಡೆಸ್ತೀವಿ. ಇನ್ನು ಆಗಸ್ಟ್ನಲ್ಲಿ ಅನ್ನದಾತ ಅನ್ನುವಂಥ ಒಂದು ಪದ್ಯ, ಮಿತ್ರರ ಸಮಾಗಮ ಅನ್ನುವಂಥ ಗದ್ಯ, ನಸೀರುದ್ದೀನನ ಕಥೆಗಳು ಅನ್ನುವಂಥ ಒಂದು ಗದ್ಯವನ್ನ ನಾವು ನೋಡ್ತೀವಿ. ಆಗಸ್ಟ್ ತಿಂಗಳ ಕೊನೆಯಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 2 ಅಂದ್ರೆ FA2 ಎಕ್ಸಾಮ್ ಅನ್ನ ನಡೆಸ್ತೀವಿ. ಇನ್ನು ಸೆಪ್ಟೆಂಬರ್ನಲ್ಲಿ ನೋಡ್ರಿ, ಶ್ರಾವಣ ಬಂತು ಕಾಡಿಗೆ ಅನ್ನುವಂಥ ಪದ್ಯ, ಅನಂತರ ಇಲ್ಲಿ ಪೂರಕ ಓದುಗಳಿದಾವೆ 2, ಲಿಪಿ ಲತೆ ಅಂತ ಒಂದು, ಗೆಳತಿಗೆ ಒಂದು ಪತ್ರ ಅನ್ನುವಂಥದ್ದು. ಈ ಪಾಠಗಳನ್ನ ನೋಡ್ಕೊಳ್ತೀವಿ. ಅಕ್ಟೋಬರ್ನಲ್ಲಿ ನಾವು ರಿವಿಷನ್ ಅನ್ನ ಮಾಡ್ಕೊಳ್ತೀವಿ. ಆನಂತರ ಸಂಕಲನಾತ್ಮಕ ಮೌಲ್ಯಮಾಪನ 1ಕ್ಕೆ ವಿದ್ಯಾರ್ಥಿಗಳನ್ನ ಸಿದ್ಧರನ್ನಾಗಿ ಮಾಡ್ತೀವಿ. ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಎಕ್ಸಾಮ್ ಅನ್ನು ನಡೆಸಬೇಕಾಗ್ತದೆ, SA1 ಎಕ್ಸಾಮ್ ಅನ್ನ. ಹೀಗಾಗಿ ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ನ ಆರಂಭದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 1 ನಡೀತದೆ. ಇನ್ನ ನವೆಂಬರ್ನಲ್ಲಿ ನೋಡ್ರಿ, ಪೂರ್ವ ಸಿದ್ಧತಾ ಪಾಠ 3ರಿಂದ ಪ್ರಾರಂಭ ಆಗ್ತದ, ಪಾರ್ಟ್ 2. ಇಲ್ಲಿ ಕೊಳಲ ಜೋಗಿ ಅನ್ನುವಂಥ ಗದ್ಯ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಅನ್ನುವಂಥ ಗದ್ಯ ಪಾಠ ನೋಡ್ಕೊಳ್ತೀವಿ. ಇನ್ನು ಡಿಸೆಂಬರ್ನಲ್ಲಿ 3 ಪಾಠಗಳನ್ನ ನಾವು ನೋಡ್ಕೊಳ್ತೀವಿ. ಈ ನೆಲ ಈ ಜಲ, ಜಾತ್ರೆಯಲ್ಲಿ ಒಂದು ಸುತ್ತು, ಅಂತಿಮ ವಿದಾಯ, ಈ 3 ಪಾಠಗಳನ್ನ ನೋಡಿಕೊಂಡು ಡಿಸೆಂಬರ್ನ ತಿಂಗಳ ಆರಂಭ ಇರ್ಬೋದು ಅಥವಾ ಕೊನೆಯಲ್ಲಿ ಇರ್ಬೋದು, ನಾವು ರೂಪಣಾತ್ಮಕ ಮೌಲ್ಯಮಾಪನ 3ಅನ್ನು ನೋಡ್ಕೊಳ್ತೀವಿ. ಈ FA ಎಕ್ಸಾಮ್ಗಳು ನಮ್ಮ ಸ್ಕೂಲ್ ಟೈಮ್ ಟೇಬಲ್ ಮೇಲೆ ಡಿಪೆಂಡ್ ಆಗಿರ್ತಾವ. ಸೊ ಸ್ಕೂಲ್ನಲ್ಲಿಯೇ ಒಂದು ಡಿಸಿಷನ್ ತಗೊಂಡು ಆ ತಿಂಗಳು ಯಾವಾಗ ನಡೆಸಬೇಕು ಅನ್ನೋ ಡಿಸಿಷನ್ ತಗೊಳ್ತಾರೆ, ಅವಾಗ ಇದನ್ನ ಎಕ್ಸಾಮ್ ಅನ್ನ ನಾವು ನಡೆಸ್ತೀವಿ. ಇನ್ನು ಜನವರಿಯಲ್ಲಿ ನೋಡ್ರಿ, ಜಾಣ ಆಮೆ ಅನ್ನುವಂಥ ಪದ್ಯ, ತರಕಾರಿಗಳ ಮೇಳ ಅನ್ನುವಂಥ ಗದ್ಯ ಅಂದ್ರೆ ಅದು ನಾಟಕ ರೂಪದಲ್ಲಿದೆ, ಬಂಡೆದ್ದ ಮುಂಡರಗಿ ಭೀಮರಾಯ ಅನ್ನುವಂಥ ಈ ಪಾಠಗಳನ್ನ ನಾವಲ್ಲಿ ನೋಡ್ಕೊಳ್ತೀವಿ. ಜನವರಿಯಲ್ಲಿಯೇ ನಾವು FA4 ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನವನ್ನ ನಡೆಸ್ತೀವಿ, FA4 ಅನ್ನ. ಫೆಬ್ರವರಿಯಲ್ಲಿ ನೋಡ್ರಿ, ಸರ್ವಜ್ಞನ ವಚನಗಳು, ಅನಂತರ ಪೂರಕ ಓದುಗಳಿದಾವೆ, ಶಿಕ್ಷಕನಿಗೊಂದು ಗುಡಿ ಅಂತೇಳಿ. ಅನಂತರ ಇದು ಪೂರಕ ಪಾಠ, ಅದು ಡಿವೈಡ್ ಆಗ್ಬೇಕಲ್ಲಿ, ಗುಡಿ ಅಷ್ಟೇ, ಗುಡಿ ಪೂರಕ ಅಲ್ಲ, ಗುಡಿ ಅಷ್ಟ. ಇಲ್ಲಿ ಏನಿದೆ, ಗುಡಿ ಮಧ್ಯೆ ಸ್ಪೇಸ್ ಬರ್ಬೇಕಿಲ್ಲಿ, ಪೂರಕ ಓದು ಅಂತ ಅವಕ್ಕದ್ ನೆಕ್ಸ್ಟ್ ಹೋಗ್ಬೇಕು. ಕನಸಿನಲ್ಲಿ ಅನ್ನುವಂಥ ಒಂದು ಪದ್ಯ, ಇಷ್ಟು ಪೂರಕಗಳನ್ನ ನಾವು ನೋಡ್ಕೊಳ್ತೀವಿ. ಇನ್ನು ಮಾರ್ಚ್ನಲ್ಲಿ ನೋಡ್ರಿ, ವಾರ್ಷಿಕ ಪರೀಕ್ಷೆಗೆ ಪುನರಾವರ್ತನೆಯನ್ನ ಮಾಡ್ತೀವಿ. ಮತ್ತೆ ನಾವು
ಸಂಕಲನಾತ್ಮಕ ಮೌಲ್ಯಮಾಪನ 2 ನಡೆಸ್ತೀವಿ. ಏಪ್ರಿಲ್ನಲ್ಲಿ ಫಲಿತಾಂಶವನ್ನು ನಾವು ಪ್ರಕಟ ಮಾಡ್ತೀವಿ. ಸೊ ಇದಿಷ್ಟು 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ವಾರ್ಷಿಕ ಪಾಠ ಯೋಜನೆಯಾಗಿತ್ತು. ಆತ್ಮೀಯರೇ, ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ 7ನೇ ತರಗತಿಯ ಪಾಠಗಳ ವಿಡಿಯೋಗಳನ್ನು ಹಾಗೆ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೇನೆ. ಸೊ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಂದರೆ ನಾನು ಅಲ್ಲಿ ಲಿಂಕ್ಗಳನ್ನ ಶೇರ್ ಮಾಡ್ತಾ ಇರ್ತೇನೆ. ಸೊ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ಫುಲ್ ಅನಿಸಿದರೆ ಅವರಿಗೂ ಕೂಡ ಶೇರ್ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು.